ಇಂಥ ಉರಿ ಬಿಸಿಲಿನಲ್ಲಿ ಇಷ್ಟು ಪ್ರೀತಿದಿಂದ ವಿಶ್ವಾಸದಿಂದ ಕೂತಿದ್ದೀರಲ್ಲ. ನಾ ಮಾತಾಡ್ರೆ ಸ್ವಲ್ಪ ಅಂತಾರೆ ಸಂಜು ಬೋಲ್ತಾ ಹೈ, ಹಮ್ ಬೋಲೆಗಾ ತೋ ಬೋಲ್ತೆ ಹೇ ಕಿ ಬೋಲ್ತಾ ಹೈ. ರಾತ್ರಿ ನಿದ್ದೆ ಕೆಡ್ಸಿ ಬಿಟ್ಟಿದ್ದೀರ ಅವ್ರದ. ಅದು ನಾ ಮಾತಾಡ್ಕೋದ್ರೆ ಸಂಜು ಏನೋ ಬೇರೆ ಮಾತಾಡ್ತಾನಂತ ಹೇಳ್ತಾರೆ. ಹಿಂಗೆ ನೋಡ್ರೆ ನಿದ್ದೆ ಕೆಟ್ಟೋದೋ ಇಲ್ಲೋ ಹೇಳ್ರಿ. ಆದರೆ ನಿಮಗೆ ವಿನಂತಿ ಮಾಡೋದು ಇಷ್ಟ, 7ನೇ ತಾರೀಕು ಚುನಾವಣೆ ಇದೆ. ನರೇಂದ್ರ ಮೋದಿಜಿ ಅವ್ರ ಕೈ ಬಲಪಡಿಸಿ 3ನೇ ಸಲ ಪ್ರಧಾನಮಂತ್ರಿ ಮಾಡುವಂಥ ಗುರಿ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಗೆ ಯಾಕೆ ಓಟ್ ಹಾಕೋದಂತ ನಾವು ನಿಮ್ಮ ಕಡೆ ಬಂದ ಎಷ್ಟೋ ಸಲ ಹೇಳ್ತಾ ಇದ್ದೀವಿ. ಕೆಲವು ಮಂದಿ ಗ್ಯಾರಂಟಿ ಬಗ್ಗೆ ಹೇಳ್ತಾರೆ. ನಾ ವಿಜೇಂದ್ರಜಿ ಅವ್ರು ಕೂತಾರಂತಲ್ಲ, ನಾ 2008ಗ ನಿಮ್ಮ ಆಶೀರ್ವಾದದಿಂದ ಮೊದಲೇ ಸಲ ಶಾಸಕ ಆದ್ನಿ. ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಇದ್ದರು. ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಇರುವಂಥ ಮಕ್ಕಳ ಸ್ಕೂಲ್ಗೆ ಹೋಗಬೇಕಂತ ಸೈಕಲ್ ಕೊಟ್ಟಿನಂಥ ಮೊದಲೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಾರಿದ್ರು ಅದು ಯಡಿಯೂರಪ್ಪಾಜಿ ಅವರ. ಮನ್ಯಾಗ ಹುಡುಗಿ ಹುಟ್ಟಳಾರೆ ಮುಖ ತಿರ್ಸ್ತಿದ್ರು ಗಂಡು ಮಕ್ಕಳು ಇದ್ದಿನವ್ರು, ತಂದೆ ಅವರು ವಿಶೇಷವಾಗಿ ಮನ್ಯಾಗ ಮಗಳು ಹುಟ್ಟಳು ಅಂತ. ಆದ್ರೆ ಆ 2009ಕ ಯಡಿಯೂರಪ್ಪಾಜಿ ಅವರ ಭಾಗ್ಯಲಕ್ಷ್ಮಿ ಯೋಜನೆ ತಂದ 20,000 ಹುಡುಗಿ ಹೆಸರಲ್ಲಿ ಡಿಪಾಸಿಟ್ ಮಾಡಿ, ನಿನ್ನ ಮನ್ಯಾಗ ಹುಡುಗಿ ಹುಟ್ಟಿಲ್ಲ ಲಕ್ಷ್ಮಿ ಹುಟ್ಟಿದಾಳೆ, ನಿನ್ನ ಮನ್ಯಾಗ ದುಡ್ಡು ಬರ್ತಾ ಇದೆ, ಧನ ಸಂಪತ್ತಿ ಬರ್ತಾ ಇದೆ, ಆಕೆದು ಸ್ವಾಗತ ಮಾಡಿ ಅಂತ ಹೇಳುವಂಥ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿ ಅವರು. ಮತ್ತು ನೋಡ್ರಿ, ಯಡಿಯೂರಪ್ಪಾಜಿ ಅವರು ಆಲೇಖ ಮಾಡಿದ್ರು. ಈಗ ನಮ್ಮ ನರೇಂದ್ರ ಮೋದಿಜಿ ಅವರ ಸುಕನ್ಯಾ ಯೋಜನೆ ತಂದಿದ್ದಾರೆ. ಅದ್ರ ಜೊತೆಗ ಈಗ ಇಲ್ಲಿ ನೋಡ್ರಲ್ಲ, 100ನಾಗ 70% ನೀವಿದ್ದೀರಿ, 30% ಕೂತಿದ್ದಾರೆ ಈ ಕಡೆ. ನಾವೆಲ್ಲ ಗನ್ಸರ ನಾವು ಎಲ್ಲರೂ ಪರ್ಸ್ ತೊಗೊಂಡು ತಿರುಗೋದಂತ ಫೈನಲ್ ಮಾಡೇ ಕೂತಿದ್ದೆವು. ಇಲ್ಲಿನ ಮುಂದೆ ನಿಮ್ಮ ಬೆನ್ನ ಹತ್ತೇ ತಿರುಗೋದು, ಅಕ್ಕ ಹೇಳ್ರಿ ಎಲ್ಲಿ ಹೋಗೋದೈತೆ ಅಂತ. ಅದಕ್ಕೆ ಆ ಗೌರವ ಕೊಡುವಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ನನ್ನ ನಾಡಿನಲ್ಲಿ ಹುಟ್ಟಿನಂಥ ಪ್ರತಿಯೊಬ್ಬ ಮಹಿಳೆಗ ಗೌರವ ಸಿಗಬೇಕು, ಗಂಡಸರ ಜೊತೆನ ಅವ್ರದ್ದು ಸನ್ಮಾನ ಆಗ್ಬೇಕಂತ ಆ ಚಿಂತನೆ ಇಟ್ಟಿನಂಥ ದೇಶದ ಮೊದಲೇ ಪ್ರಧಾನಿ ನರೇಂದ್ರ ಮೋದಿ ಅಂತ ನಾವು ಹೆಮ್ಮೆ ತಟ್ಟಿ ಹೇಳಬಹುದು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಹೊರಗಿನವ್ರು ಇದ್ದಾರು, ಹುಬ್ಬಳ್ಳಿದಿಂದ ಬಂದವರು, ಅವ್ರಿಗೆ ಓಟ್ ಹಾಕಬೇಡ್ರಿ, ನಾವು ಇಲ್ಲೇ ಇರೋರ ನಿಮ್ಗೆ ಕೆಲಸ ಮಾಡ್ತೀವಿ. ನಾನು ನಿಮ್ಗೆ ಒಂದೇ ಪ್ರಶ್ನೆ ಮಾಡ್ತೇನೆ. 1 ವರ್ಷ ಅದು ಕಾಂಗ್ರೆಸ್ ಸರ್ಕಾರ ಬಂದ, ಎಷ್ಟು ಸಲ ನಿಮ್ಮ ಊರಿಗೆ ಬಂದಾರ ನಿಮ್ಮ MLA ಹೇಳ್ರಿ? ಬ್ಯಾಟ್ರಿ ತಗೊಂಡು ಹುಡುಕ್ಯಾಡ್ರ ಸಿಗುವಾರು, ಬ್ಯಾಟ್ರಿ ಡೌನ್ ಆಯ್ತು, ಆದ್ರೆ ಇವರು ಸಿಗ್ತಾ ಇಲ್ಲ. ಈಗ ಮಗ ಚುನಾವಣೆಗೆ ನಿಂತಿದ್ದಾನೆ ಅಂದಮೇಲೆ ಓಣಿಗೆ ತಿರುಗ್ತಾ ಇದ್ದಾರ. ಮತ್ತು ಇಷ್ಟು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇಷ್ಟು ಕೊಡ್ತೇನೆ ಅಷ್ಟು ಕೊಡ್ತೇನೆ, ಈ ಒಂದು ಓಟಿಗೆ ಇಷ್ಟ ಅಷ್ಟ ರೇಟ್ ಯಾಕೆ ಚಾಲು ಆಯ್ತು? ಒಳ್ಳೆ ಕೆಲಸ ಮಾಡಿದ್ದೇನಂತ ಹೇಳ್ರಿ ಅಲ್ಲ, ಮತ್ತು ಓಟ್ ಕೇಳ್ರಿ. ನಾವು ಕೂಡ ಸ್ಟೇಜ್ ಮೇಲೆ ನಿಂತ ನಮ್ಮ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಬೇಕಾದ್ರೆ ಹೇಳ್ತೀವಿ, ₹1 ಹಂಚಿಲ್ದೆ ನಾವು ಜನರ ಮುಂದೆ ಹೋಗಿ ನರೇಂದ್ರ ಮೋದಿಜಿ ಅವ್ರು ಮಾಡಿನಂಥ ಕೆಲ್ಸಕ್ಕೆ ನೀವು ಆಶೀರ್ವಾದ ಮಾಡ್ರಿ ಅಂತ ಕೇಳ್ತೀವಿ. ನೀವು ಕೂಡ ಹಾಗೆ ಬನ್ನಿ ಮತ್ತು ಕೇಳ್ರಿ, ನಾವು ನಮ್ಮ ಮಾಡಿನ ಕೆಲ್ಸಕ್ಕೆ ಆಶೀರ್ವಾದ ಮಾಡ್ರಿ ಅಂತ. ಕೆಲಸನ ಮಾಡಿಲ್ಲ, ನಿಮ್ಗೆ ಆಶೀರ್ವಾದ ಯಾರು ಮಾಡವ್ರ? ಅದಕ್ಕೆ ನಿಮಗೆ ಹೆದರಿಗೆ ಬಿಟ್ಟೈತಿ. ಈಗ ಚಾಲು ಆಗೈತಿ ಎಷ್ಟು ಕೊಡೋದು ಅಂತ. ನಾನು ನಿಮಗೆ ಕೈ ಹಿಗ್ದು ವಿನಂತಿ ಮಾಡ್ತೇನೆ, ತಗೊಳ್ಳೋರು ಇದ್ರೆ ತಗೋರಿ. ಆದರೆ ಈ ದೇಶ ನಮ್ಮ ಧನಂಜಯ ಕೂಡ ಮಾತಾಡೋದಕ್ಕೆ ಒಂದು ಮಾತು ಹೇಳ್ದ, ಈ ಚುನಾವಣೆ ದೇಶದ ಚುನಾವಣೆ ಇದೆ, MLA ಚುನಾವಣೆ ಅಲ್ಲ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಅಲ್ಲ. ನಿಮ್ಗೆ ಹಿಂದೂ ಅಂತ ಬಾಳೆ ಮಾಡೋದಿದ್ರೆ, ಈ ದೇಶನಾಗ ಹಿಂದೂ ಅಂತ ಉಳಿಬೇಕಾದ್ರೆ, ಹಿಂದೂ ಧರ್ಮ ಉಳಿಬೇಕಾದ್ರೆ, ಈ ದೇಶ ಉಳಿಬೇಕಾದ್ರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ನನಸು ಮಾಡುವಂಥ ಜವಾಬ್ದಾರಿ ನಿಮ್ದ ಎಲ್ಲರದು ಇದೆ. ನಾವು ಪ್ರತಿಯೊಂದು ವೇದಿಕೆ ಮೇಲೆ ಕೇಳ್ತಾ ಇದ್ದೇವೆ, ನಿಮಗೆ ರಾಮ ಮಂದಿರ ಕಟ್ಟಿನವರು ಬೇಕೋ ಏನೋ ರಾಮ ಹುಟ್ಟಿಲ್ಲ ಅಂತ ಹೇಳೋರು ಬೇಕು? ಈ ದೇಶದಲ್ಲಿ ಮಹಾಶಿವರಾತ್ರಿ ಮಾಡ್ತಾರೆ, ದೀಪಾವಳಿ ಹಬ್ಬ ಮಾಡ್ತಾರೆ, ದಸರಾ ಹಬ್ಬ ಮಾಡ್ತಾರೆ, ಪತಂಗ ಹಾರಿಸ್ತೀವಿ, ಬೆಳಕ ಕೊಡುವಂಥ ಸೂರ್ಯದ ಪೂಜಾ ಮಾಡ್ತೀವಿ, ನೀರಿದ ಪೂಜಾ ಮಾಡ್ತೀವಿ, ಗಿಡಿಯಿಂದ ಪೂಜಾ ಮಾಡ್ತೀವಿ, ಭೂಮಿದ ಪೂಜಾ ಮಾಡ್ತೀವಿ, ಅಕ್ಕಳದ ಪೂಜಾ ಮಾಡ್ತೀವಿ. ಎಲ್ಲ ಪೂಜೆ ಮಾಡುವಂಥ ಸಂಸ್ಕೃತಿ ಹೊಂದಿನವ್ರ ನಾವು ಭಾರತೀಯರ. ನಾವೇನು ಪಾಕಿಸ್ತಾನದವ್ರು ಅಲ್ಲ. ನಮ್ಮ ಒಬ್ಬ ದೇವರ ಮತ್ತೊಬ್ಬ ದೇವ್ರಿಲ್ಲ ಅಂತ ಹೇಳ್ತಾರೆ ಅವ್ರು. ಆದ್ರೆ ನಾವು 33 ಕೋಟಿ ದೇವರ ಪೂಜೆ ಮಾಡುವಂಥ ಭಾರತೀಯರು.
ಆದ್ರೆ ಈ ದೇವರು ಪೂಜೆ ಮಾಡುವಂತ ಶಕ್ತಿ इट्टिनवरा छत्रपती शिवाजी महाराज जर नसते तर हिंदू धर्म नसता, आणि जर हिंदू धर्म नसता तर मंदिर नसती, ना दिवाळी, ना दसरा, ना महाशिवरात्री, ना पारायण, काहीच बघायला मिळालं नसतं. माझा तुमचा राजा शिवछत्रपती होता म्हणून मंदिर आहेत म्हणून धर्म आहे, आणि धर्म आहे म्हणून माझ्या बहिणीच्या कपाळावर कुंकू आहे, माझ्या बहिणीच्या गळ्यात मंगळसूत्र आहे, तिच्या डोक्यावरती पदर आहे, तिच्या काखेत मुलगा आहे. कारण माझा राजा शिवछत्रपती त्यानं तसं जगण्याची ताकद, ती संस्कृती माझ्या तुमच्या देशाला दिली, म्हणून आबीर मामानं छाती ठोकपणे जगतोय. आणि त्याच शिवरायांचा अपमान करणारा पक्ष काँग्रेस पक्ष. पंडित नेहरूने शिवाजी महाराजांना चोर लुटारू म्हटलं, त्या पंडित नेहरूंचा पक्ष काँग्रेस. तुमच्या माता भगिना सगळ्यांना मला विचारायचं आहे, ज्या जिजाऊनं शिवरायाला घडवलं, ज्या शिवरायांनी हा देश घडवला, त्या शिवरायांना चोर लुटारू म्हणणारा पंडित नेहरूंचा पक्ष काँग्रेस. त्या काँग्रेसला मत म्हणजे शिवरायांना शिव्या दिलेल्या लोकांच्या पाठीशी उभा राहण्यासारखा आहे. तुम्हाला माझा प्रश्न आहे, शिवरायांना शिव्या दिलेल्यांना मत घालणार का येणाऱ्या 7 तारखेला? तुम्ही सगळ्यांनी सांगावं मला. इथं माता भगिनी बसलाय, तुम्ही काय शिवाजी महाराजांना चोर म्हटलेले पंडित नेहरू पक्षाला मत घालणारा का? एवढंच नव्हे, संभाजीचा मासदिन, छत्रपती संभाजींचा मासदिन करतो. ज्या संभाजी राजांनी हिंदू धर्मासाठी प्राण दिलं, हिंदू धर्माचं सोड आणि मुस्लिम धर्म स्वीकार म्हणून औरंगजेबाने त्यांच्यावर अत्याचार केलं. शेवटच्या श्वासापर्यंत माझा तुमचा राजा संभाजी महाराजांनी सांगितलं, अरे भाड्यात तुझ्यात किती हिम्मत आहे, किती ताकद आहे, किती यातना द्यायच्या दे, पण हिंदू म्हणून जन्मलो, हिंदू म्हणूनच मरणार. काही झालं तरी मी माझा धर्म बदलणार नाही. त्या संभाजी राजांची समाधी महाराष्ट्रात आत्ताचं संभाजीनगर, पूर्वीचं औरंगाबाद, तिथं ते समाधीवरती काँग्रेसवाले जाऊन फुलं घालतात. म्हणजे संभाजी राजेंचा अपमान. संभाजी राजेंचा अपमान करणारे काँग्रेसवाले, शिवरायांचा अपमान करणारे काँग्रेसवाले. परवाच बघितला का नाही, DK सुरेशांच्या रॅलीमध्ये, विधानसभेमध्ये पाकिस्तान जिंदाबादच्या घोषणा होतात. काँग्रेसच्या रॅलीत पाकिस्तान जिंदाबादच्या घोषणा होतात. भारतीय जनता पार्टीच्या सभेमध्ये, रॅलीमध्ये भारत माता की जयच्या घोषणा होतात. मग तुम्हाला कुणाला मतदान करायचं हे तुम्ही 7 तारखेला ठरवायचं आहे. एकीकडे राम मंदिर बांधणारा नरेंद्र मोदी, एकीकडे आर्टिकल 370 रद्द करून जम्मू काश्मीरला पाकिस्तानचा नव्हे तर तो भारताचा अविभाज्य अंग आहे म्हणून सांगून देणारा पंतप्रधान नरेंद्र मोदी आमच्या देशात घुसून आमच्या सैनिकांचे मुंडके छाटून येत होते, बॉम्ब टाकत होते, आमच्या माता भगिनींना विधवा करत होते. त्या पाकिस्तानमध्ये घुसून सर्जिकल स्ट्राईक करून 4 मारला तर 40 मारणार म्हणून सांगणारा आमचा तुमचा पंतप्रधान नरेंद्र मोदी. मग निमग नाद खेळोदा ಪಾಕಿಸ್ತಾನದ ನಿದ್ದೆ ಹರಿಸಿನಂತ, ಪಾಕಿಸ್ತಾನಕ್ಕೆ ಟಕೋರಿ ಏನದ ಕಟೋರಿ ತಗೊಂಡು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ತಂದಿನಂತ ನರೇಂದ್ರ ಮೋದಿ ಬೇಕೋ, ಏನು ಇದರ್ ಸೆ ಆಲೂ ಡಾಲೂಂಗ ಉದರ್ ಸೆ ಸೋನಾ ನಿಕ್ಲೇಗ ಅಂತ ಹೇಳುವಂತ ರಾಹುಲ್ ಗಾಂಧಿ ಬೇಕೋ? ನಿರ್ಣಯ ಮಾಡುವಂತ ಜವಾಬ್ದಾರಿ ನಿಮ್ಮದಿದೆ. ಮತ್ತೊಂದು ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರು ಎಷ್ಟೋ ಸ್ಕೀಮ್ಗಳು ತಗೋತೇವೆ, ಎಷ್ಟೋ ಅವ್ರ ಕೆಲಸಗಳು ನಾವು ನೋಡ್ತಾ ಇರ್ತೀವಿ. ಒಂದು 2 घटने ಸಣ್ಣ ಸಣ್ಣ घटने ಇದ್ದವ್ರು ಇಲ್ಲಿ ಹೇಳ್ಬೇಕು ಅನಿಸ್ತಾ ಇದೆ. ನಾನು ನಿನ್ನೆ ಉಚ್ಗಾವ್ ಭಾಗದಲ್ಲಿ ಹೋಗಿನಿ. मी उचगाव भागात गेलो होतो. एक पावसे म्हणून अतिशय जुने महाराष्ट्रीकरण समितीचे नेते, गेली 70 वर्ष महाराष्ट्रीकरण समितीसाठी काम करतात. त्यांना भेटलो मी उचगावमध्ये. त्यांनी मला खांद्यावर हात ठेवला आणि सांगितलं, संजू गेली 70 वर्ष मी महाराष्ट्रीकरण समितीचं काम करतोय, मी समितीचा कट्टर कार्यकर्ता आहे, पण तुला आज वचन देतो, माझ्या या हिंदू धर्मासाठी, माझ्या या देशासाठी मी नरेंद्र मोदींना मत घालणार आहे येणाऱ्या निवडणुकीमध्ये. समितीचा उमेदवार जरी उभा असला तरी सुद्धा मी बीजेपीलाच मत घालणार. आणखी एक दुसरं उदाहरण, परवाच नरेंद्र मोदींची सभा झाली येड्रप्पा मार्गवरती. सभेच्या अगोदर मी 5-6 दिवस असताना हेलिकॉप्टरनं जर मोदीजी आले तर हेलिपॅड कुठं बनवायचं म्हणून त्या सभेच्या ठिकाणी फिरत होतो. बाजूला एक मोठं रुची हॉटेलच्या बाजूला एक 4 एकरची मोठी कंपाऊंड घातलेली जागा आहे. मी बघितलं आणि आमच्या सहकार्यांना घेऊन तिथं गेलो आणि म्हटलं ही जागा खूप चांगली आहे, हेलिपॅड बनवूया इथं. मग बाहेर त्या गेटला एक दरवाजावरती नाव लिहिलं होतं, जयदेव पटेल, रामतीर्थ नगर, आणि खाली मोबाईल नंबर होता.
मी तिथंच उभा राहिला आणि फोन लावलो. पटेल म्हटल्या लक्षात आला हा माणूस गुजराती किंवा राजस्थानी आहे. मी हिंदीमध्ये सुरू केलो. नमस्ते पटेल जी, मैं संजय पाटिल बात कर रहा हूँ, बेलगाम ग्रामीण का एक्स-MLA. आपको एक रिक्वेस्ट करने के लिए मैंने फोन किया है. तो मैंने बोलिए सर क्या कर सकता हूँ. कुछ नहीं, नरेंद्र मोदी जी आ रहे हैं, हमारे तुम्हारे प्रधानमंत्री आ रहे हैं, सारी दुनिया जिनको इज्जत देती है प्यार देती है वो नरेंद्र मोदी जी बेलगाम में आ रहे हैं. उनकी सभा होने जा रही है, उनके लिए हेलीपैड बनाना है. आपकी जगह उसके लिए बहुत अच्छी है, क्या आप हमें वो जगह दे सकते हैं? तो आपको कोई दिक्कत तो नहीं. उनका जवाब क्या आया मालूम है? संजय जी भगवान आ रहा है, मैं क्यों मना करूं. हे त्यांच्या तोंडातलं वाक्य. ದೇವರು ಬರ್ತಾ ಇದ್ದಾನು, ನಾ ಯಾಕೆ ಇಲ್ಲ ಅನ್ಲಿ ಅಂತ ಒಬ್ಬ ಜಯದೇವ್ ಪಟೇಲ್ ಅನ್ನೋಂಥ ಒಬ್ಬ ವ್ಯಕ್ತಿ ಬಿಜೆಪಿ ಪದಾಧಿಕಾರಿ ಅಲ್ಲ, MLA ಅಲ್ಲ, TP-ZP ಅಲ್ಲ, ಕಾರ್ಪೊರೇಟರ್ ಅಲ್ಲ, ಗ್ರಾಮ ಪಂಚಾಯತ್ ಸದಸ್ಯನೂ ಅಲ್ಲ, ಒಬ್ಬ ಸಾಮಾನ್ಯ ಉದ್ಯೋಗ ಮಾಡುವಂಥ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡುವಾಗ ಹೇಳ್ತಾನೆ ದೇವರು ಬರ್ತಾ ಇದ್ದಾನು, ನಾ ಯಾಕೆ ಇಲ್ಲ ಅನ್ಲಿ ಅಂತ. ಮತ್ತು ಇಂಥ ಭಾವನೆ ಇರುವಂಥ ಈ ಭಾರತ ದೇಶದಲ್ಲಿ ಕುಕ್ಕರ್ ತಗೊಂಡು ತಿರುಗ್ರಿ, ಮಿಕ್ಸರ್ ತಗೊಂಡು ತಿರುಗ್ರಿ, ಮತ್ತೇನು ತಗೊಂಡು ತಿರುಗ್ರಿ. ಜನ ನಿಮ್ಮದು ಸಿಟಿ ಬಾರಿಸೋರಿದ್ದಾರು, ಕುಕ್ಕರ್ದ ಸಿಟಿ ಏನು ಬಾರಿಸೋದಿಲ್ಲ ಈ ಸಲ. ನೆಲ್ಪಿಡಬೇಕಾಗ್ತೈತಿ. ಮತ್ತು ಅವು ಕೂಡ होय की नाही, होदो इल्लो, खरं का नाही बहिणीनो. तुमच्या पुढे हा भाऊ भिक्षा मागायला उभा आहे. नरेंद्र मोदी सारख्या देशभक्ताचा हात बळकट करण्याची जबाबदारी तुमची आणि आमची आहे. एक गोष्ट सांगून मी माझं विचारता म्हणतो, कारण ವಿಜೇಂದ್ರಜಿ ಬೋಲ್ನಾರ ನಮ್ಗೇನು ದಿವಸನೇ ಕೇಳ್ತೀರಿ, ನಂದೇನ ಅವ್ರದ್ದು ಮಾತು ಕೇಳೋಣ. ನಾ ಒಂದೇ ಒಂದು ಮಾತು ನಿಮ್ಗೆ ಕೇಳ್ತೇನೆ. ನಾವು ಇಲ್ಲಿ ಎಲ್ಲರೂ ಕೂತಿದ್ದೇವೆ, ಆಮೇಲೆ ಇತ್ತ ಸಗळेच ಬಸ್ಲೋಯ್. ನಾವು ಒಬ್ರು ಕೂಡ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಹುಟ್ಟಿಲ್ಲ. ಎಲ್ಲರೂ 47 ಮ್ಯಾಲೆ ಮುಂದೆ ಹುಟ್ಟಿದ್ದೇವೆ. ಈ ದೇಶ ಸ್ವತಂತ್ರ ಆಗ್ಬೇಕಂತ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಈ ದೇಶ ಉಳಿಬೇಕು, ದೇಶ ಬೆಳಿಬೇಕು, ಅದಕ್ಕೆ ಸ್ವಾತಂತ್ರ್ಯ ಸಲಗ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಆಯಕ ದೇಶ ಸ್ವತಂತ್ರ ಆತು. ನೀವ ಏನೂ ದೇಶ ಕೊಟ್ಟಿಲ್ಲ. ನಮ್ದು ಏನಾರು ಕರ್ತವ್ಯ ಇತ್ತಲ್ಲ ದೇಶಕ್ಕೆ ಏನಾರು ಕೊಡ್ಬೇಕಂತ. ಮತ್ತೆ ಏನು ಕೊಡೋದಿಟ್ಟು ಗೊತ್ತಾ? ಈ ದೇಶದಲ್ಲಿ ನಾವು ಹುಟ್ಟಿದ ಮೇಲೆ ನಮಗೊಂದು ಪುಕ್ಕಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿನಂಥ ಸಂವಿಧಾನ ಪ್ರಕಾರ ಒಂದು ಓಟದ ಅಧಿಕಾರ ನಮ್ಮ ಸಂವಿಧಾನ ನಮಗೆ ಕೊಟ್ಟೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿನಂಥ ಸಂವಿಧಾನ. ನರೇಂದ್ರ ಮೋದಿಜಿಯವರೆಗೂ ಒಂದು ಓಟದ ಅಧಿಕಾರ, ಯಡಿಯೂರಪ್ಪಜಿಯವರೆಗೂ ಒಂದು ಓಟದ ಅಧಿಕಾರ, ಮಂಗಲಾ ಅಂಗಡಿಜಿಯವ್ರಿಗೂ ಒಂದು ಓಟದ ಅಧಿಕಾರ, ವಿಜೇಂದ್ರಜಿ ಅವ್ರಿಗೂ ಒಂದು ಓಟದ ಅಧಿಕಾರ, ನನಗೂ ಒಂದು ಓಟದ ಅಧಿಕಾರ, ಇಲ್ಲಿ ಕೂತಿನವ್ರೆಲ್ಲರಿಗೂ ಒಂದು ಓಟದ ಅಧಿಕಾರ, ನಿಮಗೂ ಒಂದು ಓಟದ ಅಧಿಕಾರ, ರೋಡ್ ಮೇಲೆ ಭಿಕ್ಷೆ ಬಿಡುವಂತ ಭಿಕ್ಷುಕಗೂ ಒಂದು ಓಟದ ಅಧಿಕಾರ. ಅದು ಒಂದು ಓಟ್ ಯಾರಿಗೆ ಕೊಡುವ? ಈ ದೇಶ ಉಳಿಸುವಂತ ನರೇಂದ್ರ ಮೋದಿಗೋ ಏನು ಪಾಕಿಸ್ತಾನ ಬಗ್ಗೆ ಹೆಮ್ಮೆ ಇಟ್ಟಿನಂತ ರಾಹುಲ್ ಗಾಂಧಿಗೂ ಅದ್ರ ತೀರ್ಮಾನ ನೀವು ಈ ಬರುವಂಥ ಚುನಾವಣೆಯಲ್ಲಿ ಮಾಡೋದೇನು ಅಲ್ರಿ. ಇಲ್ಲಿ ಸ್ನೇಹ ಹಿರೇಮಠ ಅಂತ ಒಂದು ನಮ್ಮ ಲಿಂಗಾಯತ್ ಸಮಾಜ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ದಳು. ಆಕೀಗ ನೀ ಧರ್ಮ ಪರಿವರ್ತನೆ ಮಾಡ್ಬೇಕಂತ ಒಬ್ಬ ಫಯಾಜ್ ಅಂತ ವ್ಯಕ್ತಿ ಜಬರ್ದಸ್ತಿ ಮಾಡ್ತಾ ಇದ್ದ. ನೀ ನನ್ನ ಜೊತೆ ಮದುವೆ ಮಾಡ್ಕ, ನೀ ಮುಸ್ಲಿಂ ಧರ್ಮ ಸ್ವೀಕಾರ ಮಾಡು, ನೀ ಬುರ್ಕಾ ಹಾಕಬೇಕು, ನೀ 5 ಸಲ ನಮಾಜ್ ಬೀಳ್ಬೇಕು, ನೀ ನನ್ನ ಧರ್ಮದಲ್ಲಿ ಬರಬೇಕು ಅಂತ ಜಬರ್ದಸ್ತಿ ಮಾಡಿದಾಗ ಸ್ನೇಹ ಹೇಳ್ತಾಳು, ನಾ ಲಿಂಗಾಯತ್ ಸಮಾಜದಲ್ಲಿ ಹುಟ್ಟಿದ್ದೇನೆ, ನಾ ಹಿಂದೂ ಆಗಿ ಹುಟ್ಟಿದ್ದೇನೆ, ನನ್ನ ಧರ್ಮ ನಾ ಬಿಡೋದಿಲ್ಲ, ನಾ ಧರ್ಮ ಪರಿವರ್ತನೆ ಮಾಡೋದಿಲ್ಲ ಅಂತ ಆ ಹುಡುಗಿ ಅವ್ರು ವಿರೋಧ ಮಾಡಿದಾಗ ಆಕಿದ್ ಬರಬ್ಬರ ಹತ್ತೆ ರೋಡ್ ಮೇಲೆ ಮಾಡ್ತಾಡ್ರಿ ಆ ಫಯ್ಯಾಜ್ ಅನ್ನೋ ಅಂತ ಹುಡುಗ. ಮತ್ತು ನಮ್ಮ ನಾಡಿನ काँग्रेस मुख्यमंत्री अंतरू आज वैयक्तिक झगडीदे, त्यांचं वैयक्तिक आहे म्हणून आमची सिद्धरामय्या बोलतात. म्हणजे आमची एक बहिणीची हत्या होत्या, कॉलेज जाणाऱ्या मुलीची हत्या होत्या, एक समाजाला वाईट बोलायचं नाही म्हणून आमच्या राज्याचे मुख्यमंत्री म्हणतात ते त्यांचं वैयक्तिक आहे. मग तुम्ही बी आता येणाऱ्या निवडणुकीमध्ये काँग्रेसच्या उमेदवाराला सांगा तुमचं वैयक्तिक तुमच्याकडे ठेवा, आमचं देशावरचं प्रेम आम्ही नरेंद्र मोदीला दाखवतो. आम्ही नरेंद्र मोदींच्यासाठी आमचं वोट आम्ही त्यांना देतो. शेवटचे 2 दिवस खूप महत्त्वाचे आहे, लक्षात ठेवा. आता चर्चा सुरू झाल्या किती येणार काय येणार.
किती बी येऊ दे, त्यांच्या बापाच्या घरातलं कुणीच देत नाही ना. माझ्या घरातलं मी देतो ना, आणि कोण त्यांच्या घरातलं देतात. पैशासाठी आपला धर्म विकायचा नाही, इमान विकायचं नाही, आपली संस्कृती विकायची नाही. हा देश सुरक्षित राहायला पाहिजे, आपली धर्म आणि संस्कृती सुरक्षित राहायला पाहिजे. त्यासाठी नरेंद्र मोदीच्या देशाचं नेतृत्व करू शकतात, एवढी भावना मनामध्ये ठेवा. राम मंदिर झालंय, आता द्वारकेत कृष्णाचं मंदिर होणार आहे, समान नागरी कायदा येणार आहे, पाक व्याप्त काश्मीरचा तर तुमचं एक मत आणि तुमच्या एक मताची ताकद काय जबरदस्त आहे माहिती आहे का? ನಿಮ್ದು ಒಂದು ಓಟದ ಅಧಿಕಾರ ಗುಡಿಸಲ್ನಾಗ 500 ವರ್ಷ ನನ್ನ ಭಗವಾನ್ ರಾಮ ಗುಡಿಸಲ್ನಾಗ ಕೂತಿದ್ದ. ಒಂದು ಓಟದ ನಿಮ್ದು ತಾಕತ್ ಇಷ್ಟಿದೆಯಲ್ಲ, ಈಗ ಅಯೋಧ್ಯೆಯಲ್ಲಿ ಒಂದು ಅಲಿಶಾನ್ ಗುಡಿ ಆಗೈತಿ, ಆ ಗುಡಿನಲ್ಲಿ ರಾಮ ಕೂತಿದ್ದಾರೆ. ನಿಮ್ಮ ಒಂದು ಓಟ್ ಅಧಿಕಾರದ ಉಪಯೋಗದಿಂದ ಅದಕ್ಕೆ ಈ ಬರುವಂತ 7ನೇ ತಾರೀಕ ಮತ್ತೊಂದು ನಿಮ್ಗೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತೇನೆ. ನೀವು ಬಿಸಿಲು ನೋಡಾಕದೇರಿ, ನನ್ನಂತ ಇಂಥ ಏನಂತಾರೆ ಲೈ ಗೋರಾಪಾन माझं भिजून काय परिस्थिती झाली आहे सांगू तुम्हाला. तुमचं बी तेच आहे. ಅದಕ್ಕೆ ಬಿಸಿಲು ಭಾಳ ಇದೆ. ಬೆಳಿಗ್ಗೆ 7 ಗಂಟೆಗೆ ಏಳ್ರಿ, ಮುಖ ಅಷ್ಟೇ ತೊಳ್ಕೋರಿ, ಸ್ನಾನ ಮಾಡ್ತೇನೆ, ಚಹಾ ಕುಡಿತೇನೆ, ನಾಷ್ಟ ಮಾಡ್ತೇನೆ, ಏನೂ ಇಲ್ಲ. ಒಂದು ದಿವಸ ಈ ದೇಶದೊಳಗೆ ಮಾಡ್ಬೇಕು ಏನಂದ್ರೆ ಮುಖ ತೊಳ್ಕೊಳ್ಳೋದೊತ್ತಿ ಹೋಗೋದು ಪೋಲಿಂಗ್ ಬೂತ್ ಮೇಲೆ ನರೇಂದ್ರ ಮೋದಿ ಅವರ ಹೆಸರು ಇರೋದಿಲ್ಲ ಅಲ್ಲಿ. ನಮ್ಮ ಅಭ್ಯರ್ಥಿ ಹೆಸರು ಇರೋದು ಜಗದೀಶ್ ಶೆಟ್ಟರ್ ಸಾಹೇಬ್ರದ. ಕಮಲ್ ಗುರುತು ನೋಡ್ರಿ, ಜಗದೀಶ್ ಶೆಟ್ಟರ್ ಸಾಹೇಬ್ರ ಹೆಸರು ನೋಡ್ರಿ, 2 ನಂಬರ್ಗಿದೆ. ಜಗದೀಶ್ ಶೆಟ್ಟರ್ ಸಾಹೇಬ್ರ ಹೆಸರು ಮುಂದೆ ಕಮಲ್ ಗುರುತಿದೆ. ಈ ಕಮಲ್ಗೆ ಓಟ್ ಅಂದ್ರೆ ಬರೀ ಜಗದೀಶ್ ಶೆಟ್ಟರ್ ಅವ್ರಿಗೆ ಓಟ್ ಅಲ್ಲ, ಈ ಕಮಲ್ಗೆ ಓಟ್ ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಓಟ. ಅದಕ್ಕೆ ನೀವೆಲ್ಲರೂ ಕೂಡ ಅದಕ್ಕೆ ಎಲ್ಲರೂ ಕೂಡ 7 ಗಂಟೆಗೆ ಎದ್ದು ಮೊದಲು ಪೋಲಿಂಗ್ ಬೂತ್ಗೆ ಹೋಗ್ರಿ, ನಿಮ್ದು ಓಟ್ ಹಾಕ್ರಿ, ವಾಪಸ್ ಬನ್ನಿ. ರೊಟ್ಟಿ ಮೊಸರ ಚಪಾತಿ ಇಡ್ಲಿ ವಡ ಡೋಸಾ ಏನು ಜಡಿಯೋದು ಜಡೀರಿ, ಅದು ನಿಮ್ಮ ಮೇಲೆ ಬಿಟ್ಟಿನಿ. ಆದರೆ ಒಂದು ದಿವಸ ಬೆಳಿಗ್ಗೆ ಎದ್ದ ಮುಖಾನು ತೊಳ್ಕೊಬೇಡ್ರಿ, ಪೌಡ್ರು ಹಚ್ಕೊಳಕ್ಕೆ ಹೋಗಬೇಡ್ರಿ, ಏನಾಗಂಗಿಲ್ಲ. ಒಂದು ದಿವಸ ಏನಾಗಂಗಿಲ್ಲ. ಪಟ 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 ಹೋಗೋದೈತಿ, ಕಮಲ್ ನೋಡೋದೈತಿ, ಪಟ 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 ಹೊಡೋದೈತಿ. ಬಟ್ಟದ ಬಂದ ಹೇಳೋದ ನನ್ನ ದೇಶದ ಧರ್ಮ ಸಂಸ್ಕೃತಿ ಉಳಿಸುವಂತ ಗಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದು ಕೈ ಪಲ್ಯಪಡಿಸನಿಗೆ ನಾವು ಎಲ್ಲರೂ ಓಟ್ ಹಾಕ್ಲಿಕ್ಕೆ ಹೋಗಿದ್ವಿ. ಒಂದೇ ಒಂದು ಉದಾಹರಣೆ ಕೊಟ್ಟ ನನ್ನ ಮಾತು ಮುಗಿಸ್ತೇನೆ. ಯುಕ್ರೇನ್ ರಷ್ಯಾದು ಯುದ್ಧ ನಡೀತಾ ಇತ್ತು, ಯುದ್ಧ ಪ್ರಾರಂಭ ಆಯ್ತು. ನಮ್ಮ ದೇಶದಿಂದ 20,000 ಹುಡುಗರಲ್ಲಿ ವಿದ್ಯಾಭ್ಯಾಸ ಮಾಡಕ್ ಹೋಗಿದ್ದು. ಆ ಹುಡುಗರು ಎಲ್ಲ ತಂದೆ ತಾಯಿಗೆ ಫೋನ್ ಮಾಡಕ್ ಪ್ರಾರಂಭ ಮಾಡ್ರು, ಇಲ್ಲಿ ಬಾಂಬ್ ಬೀಳ್ತಾ ಇದಾವೆ, ಇಲ್ಲಿ ಬಂದೂಕ್ ಗೂಳಿಗಳು ಬರ್ತಾ ಇದಾವೆ, ಇಲ್ಲೆಲ್ಲ ದುಕಾನ್ಗಳು ಬಂದಾಗಿದ್ದಾವೆ, ಹೋಟೆಲ್ಗಳು ಬಂದಾಗಿದ್ದಾವೆ, ನಮಗೆ ಊಟಗಿಲ್ಲ, ನಾವು ಏನು ಮಾಡ್ಬೇಕಂತ. ಆ ತಂದೆ ತಾಯಿ ಎಲ್ಲರೂ ಆಳ್ಕೋತ್ ಕೂತಿರು, ನಮ್ಮ ಮಕ್ಕಳಿಗೆ ನಾವು ಕಲಿಯಾಕ್ ಕಲ್ಸೀವಿ, ಈಗ ಸುರಕ್ಷಿತ ಇಲ್ಲ, ಏನು ಮಾಡ್ಬೇಕಂತ. ಆದ್ರೆ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಷ್ಯಾ ಆ ದೇಶದ ಅಧ್ಯಕ್ಷಗ ಮತ್ತು ಯುಕ್ರೇನ್ ದೇಶ ಅಧ್ಯಕ್ಷಗೆ ಫೋನ್ ಮಾಡಿ ಹೇಳ್ತಾರೆ, ನೋಡ್ರಪ್ಪ ನೀವು ಯುದ್ಧ ಮಾಡಾಕದೇರಿ, ನೀವು ಯುದ್ಧ ಮಾಡಬಾರ್ದಂತ ನಮ್ಮ ಭಾವನೆ, ಆದ್ರೆ ನೀವು ಕೇಳೋದಿಲ್ಲ, ನೀವು ಮಾಡಾಕದೇರಿ. ಆದ್ರೆ ನನ್ನ ದೇಶದ 20,000 ಮಕ್ಕಳಲ್ಲಿ ಕಲಿತಾ ಇದ್ದಾರೆ, ಅವ್ರಿಗೆ ನನಗೆ ಸುರಕ್ಷಿತ ನನ್ನ ದೇಶದಲ್ಲಿ ತಗೊಂಡು ಬರೋದಿದೆ, ನನ್ನ ದೇಶದ ಆಸ್ತಿ ಇದೆ. 20,000 ಮಕ್ಕಳ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಅವ್ರ ಕಣ್ಣ ನೀರು ಒರೆಸುವಂತ ಜವಾಬ್ದಾರಿ ನಂದಿದೆ. ನನಗೆ 6 ತಾಸು ಟೈಮ್ ಕೊಡ್ರಿ, 20,000 ಮಕ್ಕಳಿಗೆ ನಾನು ದೇಶದಲ್ಲಿ ವಾಪಸ್ ತಗೊಂಡು ಬರ್ತೇನೆ. 6 ತಾಸು ನೀವು ಯುದ್ಧ ಬಂದು ಇಡ್ಬೇಕಂತ. ಮತ್ತು ನೋಡ್ರಿ ಎಂತ ನನ್ನ ಎಲ್ಲರ ಮೆಚ್ಚಿನ ಪ್ರಧಾನಮಂತ್ರಿ ಒಂದು ಫೋನ್ದಲ್ಲಿ ಏನು ತಾಕತ್ತಿದೆ ಅಂತ. ಆ ಒಂದು ಫೋನ್ ಮೇಲೆ 6 ತಾಸು ಯುದ್ಧ ಬಂದಿಡ್ತಾರೆ. 20,000 ಮಕ್ಕಳಿಗೆ ಆರಾಮವಾಗಿ ದೇಶದಾಗ ತಗೊಂಡು ಬಂದಿನಂತ ಒಬ್ಬ ಕಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೆಮ್ಮದಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಓಟ್ ಹಾಕೋದು ಯಾರಿಗೆ ಇದು ವಿಚಾರ ಮಾಡಿ ಹಾಕ್ರಿ ಅಂತ ಹೇಳಿ ಇನ್ನು ಬಹಳಷ್ಟು ವಿಷಯ ಇದಾವೆ. ಅದ್ರ ವಿಜೇಂದ್ರ ಸರ್ माताडಬೇಕು. ನಾ ಏನು ದಿवसाने रोजचं मडत त्याला कोण रड मायला दररोजच असते. मी उद्या भेटीन, परवा भेटीन, दररोज तुमच्या समोर आहे. अक्कावर ಯಾರು ಎದ್ದು ಹೋಗಬೇಡ್ರಿ. 5 ನಿಮಿಷದ ಕಾರ್ಯಕ್ರಮ, ಇನ್ನೊಂದು 15-20 ನಿಮಿಷ. ವಿಜೇಂದ್ರಜಿ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ, ಬಾಯ್ ರೋಡ್ ಬಂದಿದ್ದಾರೆ. ಚುನಾವಣೆಯಲ್ಲಿ 1 ತಿಂಗಳು ಬರೀ ರೋಡ್ ಪ್ರವಾಸ ಮಾಡಿ ಪಾರ್ಟಿ ಸಲ ಕೆಲಸ ಮಾಡುವಂತ ಒಬ್ಬ ಯುವಕ ನಿಮ್ಮ ಎದುರುಗಡೆ ಬಂದಿದ್ದಾನೆ. ಯಡಿಯೂರಪ್ಪಾಜಿ ಅವ್ರು ಮಾಡಿದಂತ ಕೆಲಸ ನೆನಪಿಡಬೇಕು, ಈ ದೇಶ ಸಲ ಕೆಲಸ ಮಾಡ್ತಿರೋ ಮೋದಿ ಅವ್ರಿಗೆ ನೆನಪಿಡಬೇಕು, ಈ ಭಗವಾ ಕೇಸರಿ ಧ್ವಜ ನೆನಪಿಡಿ. ಮತ್ತು ವಿಜೇಂದ್ರಜಿ ಅವರು ಮಾತಾಡ್ತಾರೆ, ಒಂದು 10 ನಿಮಿಷ ಆರಾಮ ಎಲ್ಲರೂ ಕೂಡ್ಬೇಕಂತ ನಿಮ್ಗೆ ವಿನಂತಿ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ 7ನೇ ತಾರೀಕ ಬಿಜೆಪಿ ಕಮಲ್ ನರೇಂದ್ರ ಮೋದಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.